ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ನಡುವಿನ ಯುದ್ಧಕ್ಕೆ ಅಲ್ಪ ವಿರಾಮ ಸಿಕ್ಕಿದೆ. ಆದರೂ ಕೂಡ ಇರಾನ್ಗೆ ಮತ್ತೊಮ್ಮೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಹಿನ್ನೆಲೆ ಇರಾನ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಭೀಕರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಕದನ ವಿರಾಮದ ನಡುವೆಯೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. ಅಮೆರಿಕಕ್ಕೆ ಸೇರಿದಂತ ಎಲ್ಲ ಹಡಗುಗಳು, ವಿಮಾನಗಳು, ಪಡೆಗಳು ಶಸ್ತ್ರಾಸ್ತ್ರಗಳೊಂದಿಗೆ ಇರಾನ್ ಗಡಿಯಲ್ಲಿ ಇಳಿಯುತ್ತೇವೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಹೊರಮುಜ್ ಜಲಸಂಧಿಯನ್ನ ತೆಗೆದೇ ಹೋದ್ರೆ ಆಗ ದಾಳಿ ನಡೆಸುವ ಅನಿವಾರ್ಯತೆ ನಮಗೆ ಎದುರಾಗುತ್ತೆ. ದುರ್ಬಲಗೊಂಡ ಶತ್ರುವನ್ನ ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ. ಇಸ್ರೇಲ್ನ ಒಪ್ಪಿಗೆ ಇದೆಯೋ ಇಲ್ಲವೋ? ಇಸ್ರೇಲ್ ಸಂಪೂರ್ಣ ಸಹಕಾರದೊಂದಿಗೆ ಅಮೆರಿಕ ಈ ನಿರ್ಧಾರವನ್ನು ಪ್ರಕಟಿಸಿದೆಯೋ ಪ್ರಕಟಿಸಿಲ್ವೋ? ಆದರೆ ಯುದ್ಧಕ್ಕಂತೂ ಕದನ ವಿರಾಮ ತಾತ್ಕಾಲಿಕವಾಗಿ ಘೋಷಣೆಯಾಗಿದೆ. ಆದರೆ ಸರ್ಟನ್ ಕಂಡೀಷನ್ಸ್ ಇದೆ ಅಂತ ಹೇಳಿ ಇರಾನ್ ಕೂಡ ಕೆಲವಷ್ಟು ಕಂಡೀಷನ್ಗಳನ್ನು, ನಿಯಮಗಳನ್ನು ಅಮೆರಿಕಕ್ಕೆ ವಿಧಿಸಿತ್ತು. ಹಾಗೆಯೇ ಅಮೆರಿಕ ಕೆಲವಷ್ಟು ಕಂಡೀಷನ್ಸ್ಗಳನ್ನು, ಷರತ್ತುಗಳನ್ನು ಇರಾನ್ಗೆ ವಿಧಿಸಿದೆ. ಆ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗಿಯೂ ನಾವು ಅಮೆರಿಕದಲ್ಲಿರುವಂಥ ಎಲ್ಲ ವಿಮಾನಗಳನ್ನು, ಯುದ್ಧ ಹಡಗುಗಳನ್ನು, ಶಸ್ತ್ರಾಸ್ತ್ರಗಳನ್ನು, ಮಿಲಿಟರಿ ಪಡೆಯೊಂದಿಗೆ ನಾವು ಇರಾನ್ನಲ್ಲಿ ಇಳಿತೇವೆ. ಈಗಾಗಲೇ ದುರ್ಬಲಗೊಂಡಿದೆ ಇರಾನ್. ದುರ್ಬಲಗೊಂಡಿರುವ ಶತ್ರುವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕದನ ವಿರಾಮ ಘೋಷಣೆಯಾದ ಬಳಿಕವೂ ಕೂಡ ಅವರ ಅಸಮಾಧಾನಗಳು ಕೊನೆಯಾಗಿಲ್ಲ, ಅವರ ನಡುವಿನ ಭಿನ್ನಾಭಿಪ್ರಾಯಗಳು ಕೊನೆಯಾಗಿಲ್ಲ. ಆ ದ್ವೇಷ, ಅವರ ನಡುವಿರುವಂಥ ಶತ್ರುತ್ವ ಹಾಗೆಯೇ ಕಾಣಿಸ್ತಾ ಇದೆ. ಅದು ಮಡುಗಟ್ಟಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ತಾತ್ಕಾಲಿಕ ಶಮನವಾಗುವ ರೀತಿಯಲ್ಲಿ ಇದ್ರೂ ಕೂಡ ಇದು ಪರ್ಮನೆಂಟ್ ಆಗಿ, ಶಾಶ್ವತವಾಗಿ ಇದನ್ನು ಬಗೆಹರಿಸಿಕೊಳ್ಳುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೂ ಕೂಡ ಮತ್ತೊಮ್ಮೆ ದ್ವೇಷಾಗ್ನಿ ಯುದ್ಧಕ್ಕೆ ಆರಂಭ ಮಾಡುವಂತೆ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯ ಅನುಮಾನಗಳು ಬೇಡ ಅನ್ನೋದು ಇವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆ.